ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೈಹಿಕ ಆರೋಗ್ಯದಷ್ಟೇ ಮುಖ್ಯವಾದದ್ದು ಮಾನಸಿಕ ಆರೋಗ್ಯ ಕೂಡ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಪ್ರಫುಲ್ಲವಾಗಿದ್ದಾಗ ಮಾತ್ರ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಮಾನಸಿಕ ಆರೋಗ್ಯ ಅಂತ ಹೇಳಿದಾಗ ಹಲವಾರು ಕಾರಣಗಳಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಸಣ್ಣ ಪುಟ್ಟ ಜಗಳ ಇರ್ಬೋದು, ಮನಸ್ತಾಪ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಆಘಾತನೇ ಇರ್ಬೋದು. ಅದರಿಂದ ಹೊರಗೆ ಬರೋದು ಹೇಗೆ ಅಂತ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಇಂತಹ ಸಮಯದಲ್ಲಿ ಅಗತ್ಯವಾಗಿ ಬೇಕಾಗೋದು ಆಪ್ತ ಸಲಹೆ, ಕೌನ್ಸಿಲಿಂಗ್ ಅಂತ ನಾವು ಕರಿತೀವಿ. ಇಂಥ ಕೌನ್ಸಿಲಿಂಗ್ ಯಾರಿಗೆ ಬೇಕಾಗುತ್ತೆ, ಯಾರಿಗೆ ಅಗತ್ಯವಾಗಬೇಕು, ಯಾವ ಸಮಯದಲ್ಲಿ ಬೇಕು ಅಂತ ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸೊ ಕೌನ್ಸಿಲಿಂಗ್ ಅಂದರೆ ಯಾರಿಗೆ ಬೇಕಾಗುತ್ತೆ, ಕೌನ್ಸಿಲಿಂಗ್ ಯಾರಿಗೆ ಯಾವ ಸಮಯದಲ್ಲಿ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪ್ರೀತಿ ಶಾನ್ಭೋಗ್, ಡಾಕ್ಟರ್ ಅಶೋಕ್ ಪೈ ನಿಮ್ಗೆ ಗೊತ್ತಿರಬೇಕು, ಅವರು ಸುಪುತ್ರಿ ಮನಃಶಾಸ್ತ್ರಜ್ಞೆ. ಬನ್ನಿ ಅವ್ರನ್ನೇ ಕೇಳೋಣ ಕೌನ್ಸಿಲಿಂಗ್ ಬಗ್ಗೆ. ಸೊ ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮಸ್ತೆ. ಮೊದಲನೇದಾಗಿ ಆಪ್ತ ಸಲಹೆ, ಕೌನ್ಸಿಲಿಂಗ್ ಅಂದರೆ ಏನು? ನೋಡಿ, ನಾವೀಗ ಇರೋವಂಥ ಜೀವನ ಏನಿದೆ ಅದು ತುಂಬ ವೇಗವಾಗಿ ನಡೀತಾ ಇದೆ. ಜಾಗತೀಕರಣದಿಂದ ಇರ್ಬೋದು, ಇಂಡಸ್ಟ್ರಿಯಲೈಸೇಷನಿಂದ ಇರ್ಬೋದು, ಈಗ ನಮ್ಮಲ್ಲಿ ಇರೋವಂಥ ಸಮಸ್ಯೆಗಳು ಕೂಡ ಬೆಳೀತಾ ಬರ್ತಾ ಇದೆ. ಪ್ರಾಬಬ್ಲಿ ನಾನು MD ಮಾಡ್ತಿರ್ಬೇಕಾದ್ರೆ, ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ಬೇಕಾದ್ರೆ ನಾವು ಪೇಷಂಟ್ಸ್ ಕೌನ್ಸಿಲಿಂಗಿಗೆ ಆಪ್ತ ಸಲಹೆಗೆ ಬಂದಿದ್ರೆ ನಾವು ಅವರಿಗೆ ಹೇಳ್ತಿದ್ವಿ, ಟೆನ್ಷನ್ ಇಲ್ಲದೆ ಜೀವನ ಮಾಡೋದು ಕಲೀರಿ, ಟೆನ್ಷನ್ ತೊಗೊಳ್ಬೇಡಿ, ಮನಸ್ಸಿಗೆ ಹಚ್ಕೋಬೇಡಿ ನಿಮ್ಮ ಸಮಸ್ಯೆಗಳನ್ನು ಅಂತ. ಆದರೆ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ, ಒಂದು ಕ್ಲೈಂಟ್ ಬಂದಾಗ ಹೇಳಿದರು, ಮೇಡಮ್ ನನಗೆ ಟೆನ್ಷನ್ ಇಲ್ಲದೆ ಜೀವನ ಮಾಡಬೇಕು ಅಂತ ತುಂಬ ಇಷ್ಟ ಇದೆ, ಆದರೆ ಟೆನ್ಷನ್ ಕಡಿಮೆ ಆಗ್ತಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಸೊ ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡಿಡ್ಕೊಳ್ಳಿ ಅಂತ. ಹಾಗೆ ನಮ್ಮ ಜೀವನದಲ್ಲಿ ಈಗ ಸಮಸ್ಯೆ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿಬಿಟ್ಟಿದೆ. ನಮ್ಮ 4 ವರ್ಷದ ಮಗು ಇರ್ಬೋದು ಅಥವಾ ತುಂಬ ವಯಸ್ಸಾದವ್ರು ಇರ್ಬೋದು, ಸಮಸ್ಯೆ ಇಲ್ಲದೆ ಜೀವನನೇ ಇಲ್ಲ ಅನ್ನೋ ಥರ ಒಂದು ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ಸಮಸ್ಯೆಗಳು ಹೆಚ್ಚಾಗತ್ತೋ ನಾವೆಲ್ಲರೂ ನಮ್ಮ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಕಂಡ್ಕೋತೀವಿ. ಆಪ್ತ ಸಲಹೆ ಅಂದರೆ ಬೇಸಿಕಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಡ್ತೀವಿ ಅನ್ನುವಂಥದ್ದಲ್ಲ. ಆದರೆ ಆ ವ್ಯಕ್ತಿ ಯಾರು ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೋ ಅವರ ಆತಂಕ ಆಗಲಿ ಖಿನ್ನತೆಯನ್ನಾಗಲಿ ಕಡಿಮೆ ಮಾಡಿದಾಗ ಅವರಿಗೆ ಅವ್ರದ್ದೇ ಆದ ಒಂದು ಪರಿಹಾರ ಕಂಡಿಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸೊ ಅವರಿಗೆ ಅವರ ಪರಿಹಾರನ ಕಂಡಿಡ್ಕೊಳ್ಳೋದಕ್ಕೆ ಸಹಾಯ ಮಾಡೋದು ಆಪ್ತ ಸಲಹೆ ಅಂತ ಹೇಳ್ತೀವಿ. ಇದಕ್ಕೆ ಬಹಳಷ್ಟು ತಪ್ಪು ನಂಬಿಕೆಗಳಿದೆ. ಅಂದರೆ ನಮ್ಮಲ್ಲಿ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ, ಸಮಸ್ಯೆಗೆ ಪರಿಹಾರನೇ ನೀವು ಕೊಡಿ ಅನ್ನುವಂಥ ಒಂದು ವಿಷಯವಾಗಿ ಬರ್ತಾರೆ. ಬಟ್ ಅದು ತಪ್ಪು. ಒಂದು ಸಮಸ್ಯೆಗೆ ಯಾವ್ಯಾವ ಬೇರೆ ಬೇರೆ ಪರಿಹಾರಗಳಿದ್ದಾವೆ ಅಂತ ಸೂಚಿಸ್ಕೊಡುವಂಥದ್ದು, ಅದರಲ್ಲಿ ತಮಗೆ ಯಾವ್ದು ಬೇಕು ಅದನ್ನು ತಗೊಳ್ಳಿ ಅಥವಾ ಆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡುವಂಥದ್ದು. ಆ ಪರಿಹಾರನ ಅವರು ಒಪ್ಕೊಂಡಾಗ ಅದರಲ್ಲಿ ಆಗುವಂಥ ತೊಂದರೆಗಳಿರ್ಬೋದು ಅಥವಾ ಅದರಲ್ಲಿ ಆಗುವಂಥ ಪಾಸಿಟಿವ್ ಪಾಯಿಂಟ್ಸ್ ಇರ್ಬೋದು, ಅವರಿಗೆ ತೋರಿಸ್ಕೊಡುವಂಥದ್ದೇ ಆಪ್ತ ಸಲಹೆ. ಕೌನ್ಸಿಲಿಂಗ್ ಅಂತ ತಗೊಂಡಾಗ ಯಾರಿಗೆ ಯಾವ ಸಮಯದಲ್ಲಿ ಅಗತ್ಯವಾಗಿ ಬೇಕಾಗುತ್ತೆ ಅಂತೀರಾ? ಕೌನ್ಸಿಲಿಂಗಿನ ಅಗತ್ಯ ಆಯಾಮಗಳು ತುಂಬ ವೈಡ್ ಆಗಿದೆ. ನಾನೀಗ ಹೇಳ್ದಂಗೆ ಸಣ್ಣ ಮಗುವಿಂದ ಇರ್ಬೋದು ಅಥವಾ ವಯಸ್ಸಾದವ್ರಿಗೂ ಇರ್ಬೋದು, ಸಮಸ್ಯೆಗಳು ಎಲ್ಲರಿಗೂ ಇರೋದ್ರಿಂದ ಕೌನ್ಸಿಲಿಂಗಿನ ಅಗತ್ಯ ಎಲ್ಲರಿಗೂ ಇರುತ್ತೆ. ಬಹಳಷ್ಟು ಮೂಢನಂಬಿಕೆಗಳು ಮನೋಶಾಸ್ತ್ರದ ಬಗ್ಗೆ ಅಥವಾ ಈ ಕೌನ್ಸಿಲಿಂಗ್ ಬಗ್ಗೆ, ಆಪ್ತ ಸಲಹೆ ಬಗ್ಗೆ ಇರೋದೇನು ಅಂದರೆ, ಯಾರಿಗಾದರೂ ಆಪ್ತ ಸಲಹೆಗೆ ಹೋಗಬೇಕು, ಸ್ಕೂಲ್ನಲ್ಲಿರ್ಬೋದು ಅಥವಾ ಫ್ರೆಂಡ್ಸ್ನಲ್ಲಿರ್ಬೋದು ಅಥವಾ ಟೀಚರ್ ಸ್ಟೂಡೆಂಟ್ಸಿಗೆ ಹೇಳ್ದಾಗಿರ್ಬೋದು, ನಿಮಗೆ ಸ್ವಲ್ಪ ಆಪ್ತ ಸಲಹೆ ಬೇಕಾಗ್ಬೋದು ಅಂದ ತಕ್ಷಣವೇ ಅವ್ರಿಗೇನೋ ಮಾನಸಿಕವಾಗಿ ರೋಗ ಇದೆಯೇನೋ, ದೊಡ್ಡ ಕಾಯಿಲೆ ಇದೆಯೇನೋ, ನಾನು ಆಪ್ತ ಸಲಹೆಗಾರರ ಹತ್ರ ಹೋದರೆ ನನಗೆ ಹುಚ್ಚ ಅಂದ್ಕೊಳ್ತಾರೇನೋ, ಇಂಥ ತಪ್ಪು ಕಲ್ಪನೆಗಳು ಬಹಳಷ್ಟಿದೆ. ಬಟ್ ಆಪ್ತ ಸಲಹೆ ಮಾನಸಿಕ ರೋಗಿಗಳಿಗಿಂತ ಹೆಚ್ಚಾಗಿ ನಾರ್ಮಲ್ ಚೆನ್ನಾಗಿರೋ ಮನುಷ್ಯರಲ್ಲಿ, ಚೆನ್ನಾಗಿರೋ ಜನರಲ್ಲಿ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಪರಿಹಾರ ಕಂಡ್ಕೊಳಕ್ಕೆ ಆಗದಿಲ್ದಾಗ ಹೋಗುವಂಥ ಒಂದು ಜಾಗ. ಈ ಆಪ್ತ ಸಲಹೆಗಾರರೇನಿರ್ತಾರೆ ಅವರು ಬೇರೆ ಬೇರೆ ಏರಿಯಾಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸ್ಕೂಲ್ ಕೌನ್ಸಿಲರ್ಸ್ ಆಗಿರ್ಬೋದು ಅಥವಾ ಮ್ಯಾರಿಟಲ್ ಕೌನ್ಸಿಲರ್ಸ್, ಅಂದರೆ ಮದುವೆ ಆಗಬೇಕಾದ್ರೆ ಏನಾದರೂ ಮದುವೆಯಲ್ಲಿ ಏನಾದರೂ ತೊಂದರೆಗಳಿದ್ರೆ, ಅವ್ರ ಪಾರ್ಟ್ನರ್ಸ್ ಇಬ್ಬರ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂದರೆ ಅವರಲ್ಲಿರ್ಬೋದು, ಮಕ್ಕಳನ್ನ ಬೆಳೆಸೋದು ಹೇಗೆ, ಮಕ್ಕಳಲ್ಲಿ ಆಗುವಂಥ ಸಮಸ್ಯೆಗಳು ಹೇಗೆ ಅಂತ ಪೋಷಕರಿಗೆ ಇರುವಂಥ ತೊಂದರೆಗಳಿರ್ಬೋದು, ವಯಸ್ಸಾದ್ಮೇಲೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನುವಂಥ ಸಮಸ್ಯೆಗಳಿರ್ಬೋದು, ಮಕ್ಕಳೆಲ್ಲರೂ ದೂರ ಹೋಗಿರ್ತಾರೆ, ನಾವಿಬ್ಬರೇ ಇಲ್ಲಿ ಹೇಗೆ ಜೀವನ ಮಾಡೋದು, ನಮ್ಮ ಸಮಸ್ಯೆಗಳು ಕೇಳೋರು ಯಾರು ಅನ್ನುವಂಥ ಒಂದು ಪಾಯಿಂಟಲ್ಲಿ ಆಪ್ತ ಸಲಹೆ ಬೇಕಾಗ್ಬೋದು. ಹಾಗೆ ಬೇರೆ ಬೇರೆ ಟೈಮ್ನಲ್ಲಿ ನಮಗೆ ಏನೇ ಹುಷಾರಿಲ್ದಾಗ, ಲಾಂಗ್ ಟರ್ಮ್ ಇಲ್ನೆಸಸ್, ಕ್ಯಾನ್ಸರ್, HIV AIDS ಅಥವಾ ರಿಮಾಂಡ್ ಹೋಮ್ನಲ್ಲಿ ಇರುವಂಥ ಮಕ್ಕಳಿಗಿರ್ಬೋದು, ಈ ಎಲ್ಲ ಜಾಗದಲ್ಲಿ ಕೌನ್ಸಿಲಿಂಗಿನ ಅಗತ್ಯ ಬಹಳಷ್ಟಿದೆ ಅಂತ ಅನಿಸುತ್ತೆ. ಸೊ ಮನಃಶಾಸ್ತ್ರಜ್ಞರು ಅಥವಾ ಕೌನ್ಸಿಲರ್ ಇರ್ಬೋದು, ಸೊ ಅವರು ಮೆಡಿಕಲ್ ಒಂದು ಕ್ವಾಲಿಫಿಕೇಷನ್ ಹೊರತಾಗಿ ಯಾವ ಮುಖ್ಯವಾದ ಗುಣಗಳು ಅವರಲ್ಲಿ ಇರಬೇಕಾಗುತ್ತೆ ವ್ಯಕ್ತಿತ್ವ ಅಂತ ತೆಗೆದುಕೊಳ್ಳೋದಾದರೆ? ಇದನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಕೌನ್ಸಿಲರ್ಸ್ ಏನು ಹೇಳ್ತೀವಿ ನಾವು, ಅವರು ನ್ಯಾಯಾಧೀಶರಲ್ಲ, ಕೌನ್ಸಿಲರ್ಸ್ ಆಗಿರೋರು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಅಲ್ಲ, ಕೌನ್ಸಿಲರ್ಸ್ ಆಗಿರೋರು ಡಾಕ್ಟರ್ಸ್ ಅಲ್ಲ, ನಾರ್ ಆರ್ ದೇ ಮೆಜಿಷಿಯನ್ಸ್. ಅವರೇನೋ ಒಂದು ಪರಿಹಾರ ಎಲ್ಲಿಂದನೂ ಹುಡುಕೊಡ್ತಾರೆ, ಹಾಗಲ್ಲ. ಸಿಂಪಲಾಗಿ ಹೇಳಬೇಕಂದ್ರೆ ಕೌನ್ಸಿಲರ್ಸ್ ಮಾಡುವಂಥ ಕೆಲಸ ಹಮಾಲಿಗಳು ಮಾಡೋ ಕೆಲಸ. ಸೊ ಇದು ಹೇಗೆ ಅಂತ ಹೇಳ್ತೀವಿ ಅಂದರೆ, ನಾವು ಯಾವಾಗಲೇ ಸಮಸ್ಯೆ ಬಂದಾಗ ಆ ಸಮಸ್ಯೆಯ ಹೊರೆಯನ್ನು ನಮ್ಮ ತಲೆ ಮೇಲೆ ಹೊರ್ಕೊಂಡಿರ್ತೀವಿ. ಅದಿದ್ದಾಗ ಏನಾಗುತ್ತೆ, ಆತಂಕ ಬೆಳೆಯುತ್ತೆ.
ಸೊ ಬೇಸಿಕಲಿ ಹೊರೆ ಹೊತ್ಕೊಂಡು ಬಂದಿರೋ ಒಬ್ಬರ ಪೇಷಂಟ್ ಇದ್ದರೆ ಅವರ ಹೊರೆಯನ್ನು ಇಳಿಸ್ಕೊಡುವಂಥದ್ದೇ ಕೌನ್ಸಿಲರ್, ಆಪ್ತ ಸಲಹಾಗಾರರ ಮುಖ್ಯವಾದ ಕೆಲಸ. ಕೌನ್ಸಿಲರ್ಸಲ್ಲಿ ನಾವು ಹೇಳುವಂಥದ್ದು 4 ಮುಖ್ಯವಾದ ಗುಣಗಳಿರಬೇಕು. ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಸಂವಹನೆ ಅಂತ ಏನು ಹೇಳ್ತೀವಿ. ಪೇಷಂಟ್ ಅಥವಾ ಕ್ಲೈಂಟ್ ನಮ್ಮ ಜೊತೆಗೆ ಅಥವಾ ನಮ್ಮ ಹತ್ರ ಇರಬೇಕಾದ್ರೆ ಅವರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಅವರು ಹೇಳ್ಕೊಂಡಾಗ ನಮಗೆ ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಸಂವಹಿಸೋದಕ್ಕೆ ಒಂದು ಕ್ವಾಲಿಫಿಕೇಷನ್, ಅಂದರೆ ಆ ಕಮ್ಯುನಿಕೇಷನ್ ಕ್ವಾಲಿಟಿ ಏನಿದೆ ಅದು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಕಾನ್ಫಿಡೆನ್ಷಿಯಾಲಿಟಿ, ಅವರು ಸಮಸ್ಯೆ ತೊಗೊಂಡು ಬಂದಾಗ ಈ ಸಮಸ್ಯೆನ ನಾನು ಬೇರೆಯವ್ರ ಮುಂದೆ ಡಿಸ್ಕಸ್ ಮಾಡೋದಾಗಲಿ ಅಥವಾ ಅವರೇ ಬೇರೆ ಕಡೆ ಎಲ್ಲಾದರೂ ಸಿಕ್ಕಿದಾಗ ಅವ್ರ ಸಮಸ್ಯೆಗಳನ್ನು ಬೇರೆಯವ್ರ ಮುಂದೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅವ್ರ ಮುಂದೆ ಹೇಳೋದಾಗಲಿ, ಇದು ಇಲ್ಲದೆ ಇರುವಂಥದ್ದೊಂದು ಕಾನ್ಫಿಡೆನ್ಷಿಯಾಲಿಟಿ, ಗುಪ್ತತೆ. ಕ್ಲೈಂಟ್ನಲ್ಲಿ ಇರುವಂಥ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರನ ಸೂಚಿಸ್ಕೊಡುವಂಥ ಕೆಲವಾರು ಕಲೆಗಳು ಕೌನ್ಸಿಲರ್ಸಲ್ಲಿ, ಆಪ್ತ ಸಲಹಾಗಾರರಲ್ಲಿ ಬೇಕಾಗುತ್ತೆ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಮಾನಸಿಕವಾಗಿ ಕುಗ್ಗಿ ಹೋದವರು, ಮಾನಸಿಕವಾಗಿ ನೊಂದವರಿಗೆ ಆಪ್ತ ಸಲಹೆ ಯಾವ ಸಮಯದಲ್ಲಿ ಬೇಕಾಗುತ್ತೆ ಅಂತ. ಬದುಕಿನಲ್ಲಿ ಏರಿಳಿತಗಳು ಇದ್ದಿದ್ದೇ, ಆದರೆ ಆ ಟೈಮ್ನಲ್ಲಿ ಕೌನ್ಸಿಲಿಂಗ್ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮತ್ತಷ್ಟು ತಿಳ್ಕೊಂಡು ನಾವು ಚಿಕ್ಕ ಬ್ರೇಕ್ನ ನಂತರ